ರೆಡಿಯ ಇವತ್ತು ಡಿಸಿಸಿ ಬ್ಯಾಂಕ್ 9 ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ನಡ್ತಾ ಇದಾರೆ. ನಿಮ್ಗೆಲ್ಲ ಗೊತ್ತಿದೆ, ಮೊನ್ನೆ ರಮೇಶ್ ಕತ್ತಿ ಅವರು ರಾಜೀನಾಮೆ ತೆರವಾಗಿದೆ. ಸೊ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಪಡೆದು ಇವತ್ತೊಂದ ಹಂತಕ್ಕೆ ನಿರ್ಣಯಕ್ಕೆ ಬಂದಿದ್ದೇವೆ. ಅಧ್ಯಕ್ಷರಾಗಿ ನಮ್ಮ ಉಲಗೋಡಿ ಅವರು ರಾಯಬಾಗ್ ಕಾನ್ಸ್ಟಿಟ್ಯೂನ್ಸಿ ಆರಿಸಿ ಬಂದಿದ್ದಾರೆ. ಅವ್ರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮುಂಚಿದ್ದವರ ಧವಳೇಶ್ವರ್ ಅವರು ಮುಂದುವರಿತಾರೆ. ಸೊ ಎಲ್ಲರೂ ಅಭಿಪ್ರಾಯ ಪಡೆದ ಮಾಡಿದ್ವಿ. ಎಲ್ಲ ಸದಸ್ಯರು, MLA ಗಳು, ಎಲ್ಲ ನಮ್ಮ ಮಾಜಿಗಳಿರ್ಬೋದು, ಎಲ್ಲರೂ ಅಭಿಪ್ರಾಯ ಪಡೆದು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಇಲ್ಲ, ಎಲ್ಲರೂ ಕೇಳಿ ಮಾಡ್ಬೇಕಾಯ್ತಲ್ಲ. ಎಲ್ಲರೂ ಮುಂದಿನ ಫ್ಯೂಚರು ರಾಜಕೀಯ ದೃಷ್ಟಿಯಿಂದ ಎಲ್ಲ ಕೂಡಿ ಒಂದು ಅಳತೆ ಮಾಡ್ಬೇಕಾಗಿತ್ತು. ಹಿಂಗಾಗಿ ಹೊಸವಾಗಿ ಒಂದು ಅವಕಾಶ ಕೊಡೋದು ಒಬ್ಬರಿಗೆ ಹೊಸಬ್ರಿಗೆ ಕೊಟ್ಟಿದ್ವಿ. ಇನಾನಿಮಸ್ ಎಲ್ಲಾರು ಕೂಡ ಮಾಡಿದ್ವಿ. ಅಷ್ಟು ಜನ ಬರ್ತಾರ, ಅವ್ರೇನ್ ಬರ್ತಾರ, ಇನಾನಿಮಸ್ ಆಗ್ತೈತಿ, ಬರ್ತಾರ ಅವ್ರು ನೇರವಾಗಿ ಸಭೆಗೆ ಬರ್ತಾರ. ಇಲ್ಲ, ಎಲ್ಲಾರು ಕೂಡ ಡಿಸ್ಟಿಸ್ ಮಾಡಿದ್ವಿ. ಬಹಳಷ್ಟು ಜನ ಅವ್ರದ್ದು ಇತ್ತು, ದೊಡ್ಡಗೌಡರದ್ದು ಇತ್ತು, ಆಮೇಲೆ ನಮ್ ಸುಭಾಷ್ ಢವಳೇಶ್ ಅವ್ರದ್ದು ಇತ್ತು, 3 ಮಂದಿ ಇತ್ತು, ಅರವಿಂದ್ ಪಾಟೀಲ್ ಅವ್ರದ್ದು ಇತ್ತು. ಕೊನೆಗೆ ಈ ನಿರ್ಧಾರಕ್ಕೆ ಬಂದಿದ್ವಿ. ಏನ್ ಸರಿ ಈ ಆಯ್ಕೆ ಸ್ಟ್ರಾಟಜಿ ಏನಿಲ್ಲ, ಶಾಂತ ನಡಿಬೇಕು ಅನ್ನೋದು ಅಷ್ಟೇ ಸ್ಟ್ರಾಟಜಿ. ಶಾಂತ ಇರ್ಬೇಕು. ಇಲ್ಲ, ಇದು ಚುನಾವಣೆಗೆ ಏನ್ ಸಂಬಂಧ ಇಲ್ಲ. ಒಳ್ಳೆ ರೀತಿ ನಡೆಸ್ಬೇಕು ಆಡಳಿತ ಅಂತ ದೃಷ್ಟಿಯಿಂದ ಮಾಡಿ. ಯಾವ್ದ್ರೆ ಹಂಗೇನಿಲ್ಲ. ಎಲ್ಲರ ಅಭಿಪ್ರಾಯ ಪಡೆದಿದ್ವಿ, ಅವ್ರವ್ರ ಅಭಿಪ್ರಾಯ ಹೇಳಿದ್ರು. ಯಾರಿಗೂ ನೋವಾಗದಂಗೆ ಇದನ್ನ ಡಿಸಿಷನ್ ತಗೊಂಡ್ವಿ. ರಾಯಬಾಗ್ದವ್ರಾದ್ರು ಕುರ್ಚಿ ಮತ್ತು ರಾಯಬಾಗದ ಮೇಲೆ ಹೆಚ್ಚಿನ ಆಸಕ್ತಿ ಬರ್ತಾ ಇದೆ. ಏನ್ ಅಲ್ಲಿ ಕಲ್ಲು ಹೋಗಿ ಅಲ್ಲಿ ಬಿದ್ರೆ ನಾವೇನ್ ಮಾಡಿದ್ರೆ? ಎಲ್ಲಾರು ಆತ್ಮೀಯರ ಅವ್ರು, ಅಷ್ಟು ಜನ ಆತ್ಮೀಯರ ನಮ್ಮ ಜೊತೆನೆ ಇದ್ದವ್ರು. ರಮೇಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಅವರು, ನೀವು ಕೂಡ ಫಸ್ಟ್ ಟೈಮ್ ಅಂದ್ರೆ ಬಹಳ ದಿನಗಳ ನಂತರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದು. ಯಾಕೆ ಎಲ್ಲಾರ್ದು ಒಂದೊಂದು ಕ್ಯಾಂಡಿಡೇಟ್ ಇತ್ತಲ್ಲ. 3 ಮಂದಿ ಒಂದ್ ಬೇರೆ ಬೇರೆ ಕ್ಯಾಂಡಿಡೇಟ್ ಇತ್ತು. ಮತ್ತೆ ಒಂದೇ ಮಾಡ್ಲಿಕ್ಕೆ ಕೂಡ್ಲೇಬೇಕಾಯ್ತು, ಕೂಡಿದ್ವಿ. ನಮ್ದೆಲ್ಲ ಆಧಾರ ಎಲ್ಲಾರು ಕ್ಯಾಂಡಿಡೇಟ್. ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಪ್ರಭಾಕರ್ ಕೋರೆ, ಕೋಟಿಮಠ್, ಪ್ರಕಾಶ್ ಹುಕ್ಕೇರಿ ಎಲ್ಲಾರು ಕ್ಯಾಂಡಿಡೇಟ್ ಅದ. ಘಾಟಿಗೆ ಅವ್ರದ್ದು ಎಲ್ಲಾರ್ದು ಕ್ಯಾಂಡಿಡೇಟ್ ಅದ. ಸರ್, ಈಗ ರಾಜ್ಯದಲ್ಲಿ 3 ಕಡೆ ಚುನಾವಣೆ ನಡೀತಾ ಇದೆ. ಓಕೆ, ಯಾವ ರೀತಿ ಮತದಾನ ಕೂಡ ನಡೀತಾ ಇದೆ. 3 ಕಡೆ ಗೆಲ್ಲುವ ವಿಶ್ವಾಸ ಇದಾರೆ, ಗೆಲ್ತಂತ ಆಸೆ ಇದೆ. ಇನ್ನೇನು ಅರ್ಧ ಭವಿಷ್ಯ ನಿರ್ಧಾರ ಆಗಿದೆ. ಇನ್ನೊಂದು 5 ವರ್ಷ ಇದೆ. ಕಾದ್ ನೋಡೋಣ. ಮತದಾನ ಮಾಡಕ್ ಕರೆ ಕೊಡ್ತೇವೆ. ಈಗಾಗಲೇ ಹೇಳಿ ರಿಕ್ವೆಸ್ಟ್ ಮಾಡಿ ಸುಮಾರು ಎಷ್ಟು 105 ಹಳ್ಳಿಗೆ ಅಡ್ಡಾಡಿವ್ರಿ. 105. ಬೊಮ್ಮಾಯಿಯವ್ರು ಹೇಳ್ತಾರೆ ಓಲೈಕೆ ರಾಜಕಾರಣ ಮಾಡ್ತಾ ಇದೀರಿ ಅಂತೀವಿ. ಬೊಮ್ಮಾಯಿಯವ್ರು ಹೇಳ್ತಾ ಇದಾರೆ. ಯಾವ್ದ್ರೆ ಬೊಮ್ಮಾಯಿಯವ್ರು ಇವತ್ತು ಮತದಾನದಲ್ಲಿ ಓಲೈಕೆ ರಾಜಕಾರಣ ಮಾಡ್ತಾ ಇದಾರೆ ಕಾಂಗ್ರೆಸ್ನವರು. ನಾವ್ ಎಲ್ಲಾರು ಸಮಾನ ದೃಷ್ಟಿಯಿಂದ ನೋಡ್ತೀವಿ. ಯಾರು ಓಲೈಕೆ ಒಬ್ರಿಗೆ ಹೆಚ್ಚು ಕಡಿಮೆ ಅಲ್ಲ. ನಮ್ಮಲ್ಲಿ ಎಲ್ಲ ಸಮಾನ. ಬಸವಣ್ಣವರ ಸಿದ್ಧಾಂತ ನಮ್ಮಲ್ಲಿ ಸಮಾನ ಅವಕಾಶ, ಸಮಾನ ಮನಸ್ಕರ ಅಷ್ಟೇ. ಪಕ್ಷದ ಆದೇಶ ಇತ್ತು, ಮಾಡ್ಲೇಬೇಕಾಯ್ತು, ಮಾಡಿದ್ರು. ಪಕ್ಷದ ಆದೇಶ ಮಾಡಿದ್ವಿ. ಎಲ್ಲ ಇದು ನಮ್ಮವ್ರು ಇದಾರೆ, ಎಲ್ಲಾ ಟೀಮ್ ಇದೆ. ಪಕ್ಷದ ಕಾರ್ಯಕ್ಕೆ ಎಲ್ಲ ರಾಜ್ಯದಿಂದ ಕೂಡ ಬಂದಿದ್ರು. ಬೆಳಗಾವಿಯಲ್ಲಿ ಈಗ ಸಿಡಿಎ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು ಸುಮಾರು 1 ವಾರ ಕಳೆದ್ರು ಕೂಡ ಆರೋಪಿ ಬಂಧನ ಆಗಿದೆ. ನೋಡೋಣ, ಅದ ರಿಪೋರ್ಟ್ ಬರ್ಬೇಕಲ್ಲ. ರಿಪೋರ್ಟ್ ಮಹಾರಾಷ್ಟ್ರದಲ್ಲೇ ಮಾಡ್ಲೇಬೇಕು. ಕೆಲವರು ನಮ್ಮ ಗಡಿ ಭಾಗಕ್ಕೆ ಇದಾರಲ್ಲ, ಕೆಲವು ಕಡೆ ಮಾಡ್ಲೇಬೇಕು. ಮಾಡ್ತೀನಿ. ಗಡಿ ಭಾಗದಲ್ಲಿ ಇರುವಂತ ಕಾನ್ಸ್ಟಿಟ್ಯೂನ್ಸಿಗೆ ವಿಸಿಟ್ ಮಾಡ್ತೀವಿ.